ಅಲ್ಲ ಕಾಣೋ, ಈ ಗಾಡಿಯಲ್ಲಿ ಕ್ಲಚ್ ಗೊತ್ತು ನನಗೆ, ಅದು ಯಾವುದೋ ಹೇಳ್ದ ಕಾಣ ಅವನು. ಸ್ಲಿಪ್ಪರ್ ಕ್ಲಚ್ ಅಂತೆ. ಅದು ಏನಣ ಅದು? ನನಗೆ ಗೊತ್ತಿರೋ ಸ್ಲಿಪ್ಪರ್ ಇದು ಒಂದೇ ಕಣಪ್ಪ. ಗಿಲೇ, ಆ ಸ್ಲಿಪ್ಪರ್ ಅಲ್ಲ ಕಣ ಮರೆ. ಅದು ಈಗ ನೀನು ನಿಮ್ಮ ಅಪ್ಪಂದು ಸ್ಪ್ಲೆಂಡರ್ ತೊಗೊಂಡು ಒಂದು 100 km/h ಹೋಗ್ತಾ ಇದೆಯಾ ಅಂತ ಅನ್ಕೋ. ಸಡನ್ನಾಗಿ ಒಂದು ಗೇರ್ ಡೌನ್ ಮಾಡ್ತೀಯ ಯಾವುದೋ ಒಂದು ಸಿಚುವೇಶನಿಂದ. ಅವಾಗ ಏನಾಗತ್ತೆ ಹೇಳು? ಇದಣ್ಣ ಸುಮಾರು ಸತಿ ಮಾಡಿದ್ದೀನಿ. ಫಸ್ಟ್ ಇದು ಮಾಡಿದಾಗ ಹಿಂದ್ಗಡೆ ವೀಲ್ ಲಾಕ್ ಆಯ್ತದೆ, ಅದಾದ್ಮೇಲೆ ಸ್ಕಿಡ್ ಆಗಿ ದಬಾ ಕಳೆದೆ ಅಷ್ಟೇ. ಕರೆಕ್ಟು. ಸೊ ಇವಾಗ ನೀನು 100 km ಇದ್ದವನು ಗೇರ್ ಡೌನ್ ಮಾಡಿದ ತಕ್ಷಣ 50 to 70 ಆಯ್ತು ನಿನ್ನ ಇಂಜಿನ್ ಸ್ಪೀಡು. ಬಟ್ ನಿನ್ನ ರಿಯರ್ ವೀಲ್ ಇನ್ನೂ 100 km/h ತಿರುಗ್ತಾ ಇದೆ. ಇವಾಗ ವೀಲು ಕಂಟ್ರೋಲ್ ಮಾಡಕ್ಕೆ ಹೋಗ್ತಿದೆ ಇಂಜಿನ್ ಸ್ಪೀಡ್ನ. ಅವಾಗ ಏನಾಗುತ್ತೆ, ಇಂಜಿನ್ ಸೈಡ್ ಅದನ್ನು ರೆಸಿಸ್ಟ್ ಮಾಡಿ ಬ್ಯಾಕ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಈ ಬ್ಯಾಕ್ ಟಾರ್ಕಿಂದನೇ ವೀಲ್ ಲಾಕಪ್ ಅಥವಾ ಹಾಪಿಂಗ್ ಅಂತ ಏನು ಕರಿತೀವಿ ಅದಾಗತ್ತೆ. ಈ ಸಿಚುವೇಶನ್ನ ಅವಾಯ್ಡ್ ಮಾಡೋಕ್ಕೆ ಒಂದು ಇರೋ ಸೇಫ್ಟಿ ಫೀಚರೇ ಸ್ಲಿಪ್ಪರ್ ಕ್ಲಚ್. ತುಂಬ ಸಿಂಪಲ್ ಆಗಿ ಓವರ್ ಕಾಂಪ್ಲಿಕೇಟ್ ಮಾಡಿದೆ ನಿಮಗೆ ಈ ಫೀಚರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗೆ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಅಂತ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ನಾರ್ಮಲ್ ಕ್ಲಚ್ಚು, ಒಂದು ಸ್ಲಿಪ್ಪರ್ ಕ್ಲಚ್ಚು. ಸೊ ಸ್ಲಿಪ್ಪರ್ ಕ್ಲಚ್ಚಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ, ನಿಮಗೆ ಇನ್ನರ್ ಹಬ್ಬಲು ಹಾಗೂ ಪ್ರೆಷರ್ ಪ್ಲೇಟಲ್ಲಿ ನಿಮಗೆ ರ್ಯಾಂಪ್ ಥರ ಮಾಡಿರ್ತಾರೆ. ಈ ರ್ಯಾಂಪಿಂದನೇ ಈ ಸ್ಲಿಪ್ಪರ್ ಕ್ಲಚ್ ವರ್ಕ್ ಆಗೋದು. ಅಂದರೆ ಲಾಕ್ ಆಗೋದ್ ಬದಲು ರ್ಯಾಂಪ್ ಇರೋದ್ರಿಂದ ಏನಾಗುತ್ತೆ, ಸ್ಲಿಪ್ ಆಗುತ್ತೆ. ಈ ಸ್ಲಿಪ್ ಆಗೋದ್ರಿಂದ ನೀವು ಲಾಕಪ್ ಹೆಂಗೆ ಅವಾಯ್ಡ್ ಆಗುತ್ತೆ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಇವಾಗ ನೀವು ಫುಲ್ ಕ್ಲಚ್ ಹಿಡಿದಾಗ ಕೈಯಲ್ಲಿ ವೀಲ್ನ ನೀವು ಆರಾಮಾಗಿ ರೊಟೇಟ್ ಮಾಡ್ಬೋದು ಗೇರಲ್ಲಿ ಇದ್ರೂ. ಅದೇ ನೀವು ಕ್ಲಚ್ ಬಿಟ್ಟರೆ ವೀಲ್ ರೊಟೇಟ್ ಆಗಲ್ಲ, ಹೌದು ತಾನೆ? ಅದೇ ಥರನೇ ಇವಾಗ ನೀವು ಹಾಫ್ ಕ್ಲಚ್ ಹಿಡಿದಾಗ ವೀಲ್ನ ಸ್ಲೋಲಿ ರೊಟೇಟ್ ಮಾಡ್ಬೋದು. ಫುಲ್ ಫ್ರೀಯಾಗಿ ರೊಟೇಟ್ ಆಗಲ್ಲ, ಬಟ್ ರೊಟೇಟ್ ಆಗುತ್ತೆ. ಅದೇ ಸೇಮ್ ಮೆಕ್ಯಾನಿಸಮ್ ಬ್ಯಾಕ್ ಟಾರ್ಕ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಸ್ಲಿಪ್ ಆದಾಗ, ಕ್ಲಚ್ ಸ್ಲಿಪ್ ಆದಾಗ ಏನಾಗುತ್ತೆ, ನಿಮ್ಮ ಹಾಫ್ ಕ್ಲಚ್ ಥರನೇ ಇದು ವರ್ಕ್ ಆಗುತ್ತೆ. ಅವಾಗ ಏನಾಗುತ್ತೆ, ವೀಲು ಪಾರ್ಷಲಿ ಸ್ಲೋಲಿ ಸ್ಪಿನ್ ಆಗ್ತಾ ಇರುತ್ತೆ. ಅಂದರೆ ಇಂಜಿನ್ ಸ್ಪೀಡಿಗೆ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದ ತಕ್ಷಣ ನಾರ್ಮಲ್ ಆಗಿ ರನ್ ಆಗುತ್ತೆ. ಓ ಅಣ್ಣ, ಈಗ ಅರ್ಥ ಆಯ್ತು ಕಾರಣ ನನಗೆ. ಇದು ನಾನು ಪ್ರಾಪರ್ಟಿ ಕಾಮಿಡಿ ಮಾಡ್ದಂಗೆ ತೋರಿಸ್ತೀನಿ ಇರು ಒಂದು ಸೆಕೆಂಡು. ಈಗ ಇದು ಕ್ಲಚ್ಚು, ಓಕೆನಾ? ಸ್ಲಿಪ್ ಆಯ್ತಾ? ಸ್ಲಿಪ್ಪರ್ ಕ್ಲಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ಹಾಗೂ ನನ್ನ ಅಕೌಂಟ್ನ ಫಾಲೋ ಮಾಡಿ. ಧನ್ಯವಾದಗಳು.